ಸೊ ಇಬ್ಬರು ಹುಡುಗಿರು ಬಂದು ನನ್ನ ಪಕ್ಕ ಕೂತ್ಕೊಂಡ್ರು. ನಾನಿಲ್ಲಂದರೆ ನನ್ನ ಪಕ್ಕ ಅಲ್ಲಿ, ಅವ್ರ ಪಕ್ಕ ಇನ್ನೊಬ್ರು. ಅವ್ರೇನು ಬಂದು ಕೂತಿದ್ದಾರೆ ಅಂದರೆ ನಾನು ತುಂಬ ವೆಯ್ಟ್ ಗೈನ್ ಆಗ್ಬಿಟ್ಟಿದ್ದೆ. ಯಾರೊಬ್ರು ಅಂಕಲ್ ಕೂತವ್ರೆ, ಅವ್ರ ಪಕ್ಕ ನಾನು ಸೇಫ್ ಆಗಿರ್ಬೋದು ಅಂತ ಅವ್ರು ಹಂಗಂತೆ ಬಂದಿದ್ದು. ಅವ್ರು ಬಂದು ಕೂತ್ಕೊಂಡ್ರು. ಸೊ ಲುಕಿಂಗ್ ಬ್ಯಾಕ್ ಅವರೇ ನನ್ನ ವೈಫ್ ಇವತ್ತು. ಆ್ಯಕ್ಚುಲಿ ಯಾರು ಪ್ರಪೋಸ್ ಮಾಡಿದ್ದು? ಆಬ್ವಿಯಸ್ಲಿ ನಾನೇ ಅಲ್ಲ. ಹಾಂ, ಒಪ್ಕೊಂಡ್ರಾ ಈಸಿಯಾಗಿ? ಒಪ್ಕೊಳ್ಳಿಲ್ಲ. ಒಂದೂವರೆ ವರ್ಷ ಹೋರಾಟ. ನಾವು ಇಲ್ಲಿ ಮೆಡಿಟೇಷನ್ ಟೀಚರ್, ನಾನು ಮಣಿಪುರಿಂದ ಬಂದಿರೋದು. ಟೀಚರನ್ನೇ ಮದುವೆ ಆಗ್ಬಿಟ್ರೆ ನಾನು ಹುಡುಕ್ತಾ ಇರೋದೇ ಅದನ್ನ. ಗುರುನು ಸಿಗ್ದಂಗೆ ಮನೆಯಲ್ಲೇ ಇದ್ಬಿಟ್ರೆ ಹೆಂಗೆ? ಆ ಹುಡುಗಿಗೆ ಯಾವಾಗಲೂ ಒಂದೊಂದು ಗಿಫ್ಟ್ ಕೊಡ್ಬೇಕು ಅನ್ನೋದು ನಂದೇನೋ. ಅದು ರವಿ ಸರ್ದು ಯಾವ ಫಿಲಮಲ್ಲಿ ಬಂದು ಓನಲ್ಲಲ್ಲಿ ಬಂದಿದ್ದೇನೋ ಗೊತ್ತಿಲ್ಲ. ಸ್ವಿಗ್ಗಿ ಝೊಮ್ಯಾಟೋದು ಒಂಥರ ಬಂದು ಗಿಫ್ಟ್ ಕೊಡ್ತಾ ಇದ್ರೆ ಅವ್ರಿಗೆ ಎಷ್ಟೊಂದು OTP ಹೇಳ್ತಾರೆ. ನೂರೊಂದು ನೆನಪು. ಅವಾಗ ನನಗೇನು ಅನಿಸ್ತು, ಸರಿ MBA ಮಾಡ್ಬಿಡೋಣ. ಈ ಬೇರೆ ಕೆಲಸ ಇಲ್ಲದೆ ಇದ್ರೆ ಹಿಂಗೆ ಅಂತಾರಲ್ಲ, MBA ಮಾಡ್ಬಿಡೋಣ. MBAಗೆಲ್ಲ ಎಕ್ಸಾಮ್ ತೊಗೊಂಡೆ, ಮ್ಯಾಟ್ ಎಕ್ಸಾಮ್ ತೊಗೊಂಡೆ, ಕ್ಯಾಟ್ ಎಕ್ಸಾಮ್ ತೊಗೊಂಡೆ, ಜಿಮ್ಯಾಟ್ ಇನ್ನೊಂದು ಯಾವುದೋ ಎಕ್ಸಾಮ್ ತೊಗೊಂಡೆ. ಮ್ಯಾಟ್ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಬಂತು. ಸರಿ MBA ಮಾಡೋಣ ಅಂತ ಡಿಸೈಡ್ ಆದೆ. ಈ MBAಲಿ ಯಾವ್ದು ಮಾಡೋದು? ಫಿನಾನ್ಸು ಅದು ಇದು ಎಲ್ಲ ಇದೆ. ಫಿಲ್ಮ್ ಮೇಕಿಂಗಲ್ಲಿ ಅಲ್ಲ, ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟಲ್ಲಿ MBAನಲ್ಲಿ ಇದೆ ಅಂತ ಯಾರೋ ಒಬ್ಬರು ಹೇಳ್ಬಿಟ್ರು ಹಿಂಗೆ. ನಾನು ಫುಲ್ಲು ಗೂಗಲ್ ಅವಾಗ, ಸರಿ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟಲ್ಲಿ ಏನೇನಿದೆ. ಸೊ ಮೀಡಿಯಲ್ಲಿ ನನಗೆ ಆಸೆನೂ ಇದೆ, ಸ್ಟಡೀಸು ಇದೆಯಲ್ಲ ನೋಡೋಣ ಅಂತ ಹೋದಾಗ ಮುಂಬೈಯಲ್ಲಿ ಜಮ್ನಾಲಾಲ್ ಬಜಾಜ್ ಅಂತ ಇದೆ. ಅದಕ್ಕೆ ಎಷ್ಟೋ ರ್ಯಾಂಕ್ ಬಂದಿದ್ರೆ ಮಾತ್ರ ಅದಕ್ಕೆ. ಇನ್ನೊಂದು ಹೈದರಾಬಾದಲ್ಲಿ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತಿದೆ. ಆ ಸ್ಟುಡಿಯೋನಲ್ಲೇ ಒಂದು MBA ಕಾಲೇಜು. ನಾಗಾರ್ಜುನ ಅವ್ರದ್ದು. ಕರೆಕ್ಟ್. ನಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಇದೆಲ್ಲ ನಮ್ಮ ಅಪ್ಪನ ಜೊತೆ ನಾನು ಸ್ಪೆಂಡ್ ಮಾಡಿದಂಥ ಅಮೃತ ಪ್ರೆಷಿಯಸ್ ಮೂಮೆಂಟ್ಸು ಸರ್. ನಮ್ಮಪ್ಪ ಆಯ್ತು ನಡಿ ಹೈದ್ರಾಬಾದ್ಗೆ ಹೋಗೋಣ. ನಮ್ಮ ಅಪ್ಪಂಗೆ ಹಿಂಗೆ ಹೆಂಗ ನಂಬರ್ ಸೆಟ್ಲ್ ಮಾಡಿಬಿಡ್ಬೇಕು ಅಂತ ನಮ್ಮ ಅಪ್ಪಂಗೆ. ಸರ್ ನಾನು ಅದೆಲ್ಲ ಮರೆಯೋಕ್ಕೆ ಆಗಲ್ಲ ಸರ್. ನಮ್ಮ ಅಪ್ಪಂಗೆ ನಾನೇ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿ ನನ್ನ ಕಾಸಲ್ಲಿ ಟ್ರೈನಲ್ಲಿ ಹೈದ್ರಾಬಾದ್ಗೆ ಹೋಗಿ ಎಲ್ಲಿ ಅಪ್ಪ ಫಸ್ಟ್ ಇವಾಗ ನಾವು ನಾಷ್ಟ ಮಾಡಬೇಕು. ನಮ್ಮ ಮನೇಲಿ ಫುಡ್ ಹೆಂಗಂದರೆ ಬರೀ ನಾರ್ಮಲ್ ಫುಡ್ ಅಲ್ಲ, ಹೈ ಲೆವೆಲ್ ಅಂದ್ಕೊಂಡಿರೋ ಫುಡ್ಡೇ ಬೇಕು. ಹೈದ್ರಾಬಾದಲ್ಲಿ ಎಲ್ಲಿ ಬಿರಿಯಾನಿ ಚೆನ್ನಾಗಿದೆ, ಪ್ಯಾರಡೈಸ್ ಬಿರಿಯಾನಿ, ನಡಿ ಪ್ಯಾರಡೈಸ್ ಬಿರಿಯಾನಿ. ಫಸ್ಟ್ ಊಟ ಗೀಟೆಲ್ಲ ಸಕ್ಕದ ಮಾಡಿಕೊಂಡು ಸರಿ ಹೋಗಿ ನೋಡ್ತೀವಿ. ಅಲ್ಲಿ ಕಾಲೇಜೇ ಇಲ್ಲ, ಅಲ್ಲಿ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಒಂದೇ ಒಂದು ಕ್ಲಾಸ್ ಏನೋ ಇತ್ತು. 10 ಲಕ್ಷ ಆಗುತ್ತೆ ಫೀಸ್ ಅನ್ನೋ ಥರ. ನಮ್ಮಪ್ಪ ಪಾಪ ಅವಲೇ ಹೇಳಿದರು, ಒಂದೇ ಒಂದು ಸೈಟ್ ಇದೆ, ಬೇಕಾದ್ರೆ ಸೈಟ್ನ ಪ್ಲೇಜ್ ಮಾಡಿಕೊಡ್ತೀನಿ, ಜಾಯ್ನ್ ಆಗಂಗಿದ್ರೆ ಆಗ್ಬಿಡು. ಇಲ್ಲಪ್ಪ ನನ್ನ ತಮ್ಮನೂ ಇದ್ದಾನೆ, ಇಟ್ ವೋಂಟ್ ಬಿ ಫೇರ್. ನಾವು ನಿಮ್ಮಗಾಗಿ ಬೇರೆ ಥರ ಥಿಂಕ್ ಮಾಡೋಕ್ಕಾಗಲ್ಲ. ನಮ್ಮಪ್ಪಂದು ಈ ವ್ಯಾಲ್ಯೂಸ್ ಎಲ್ಲ ತುಂಬ ಇನ್ಸ್ಟಿಲ್ ಮಾಡಿದರು ಸರ್. ಬೇರೆಯವ್ರದ್ದು ಆಸೆ ಪಡಬಾರ್ದು. ಚಿಕ್ಕ ವಯಸ್ಸಿಂದ ರಜನಿಕಾಂತ್ ಫಿಲಮ್ಗಳೇ ತೋರಿಸಿ, ಸಾಕ್ಷಾತ್ಕಾರನೇ ನೋಡಿ, ಸನಾದಿ ಅಪ್ಪಣ್ಣ ಡೈಲಿ ಇದೆ ನೋಡಿ ನಮಗೆ ಜೀವನದಲ್ಲಿ ನಾವು ಎಲ್ಲ ತ್ಯಾಗ ಮಾಡಿಬಿಡ್ಬೇಕು. ಇದು ಮೈಂಡ್ಸೆಟ್ಟು ಜೀವನ. ನಮಗೆಲ್ಲ ಬರೀ ಇಂಥ ಫಿಲಮ್ಗಳೇ ನಮ್ಮ ಮನೇಲಿ. ಕಸ್ತೂರಿ ನಿವಾಸ, ಸಾಕ್ಷಾತ್ಕಾರ, ಸನಾದಿ ಅಪ್ಪಣ್ಣ, ಬಂಗಾರದ ಮನುಷ್ಯ ಕರೆಕ್ಟಾಗಿ ಎಲ್ಲ ಬಿಟ್ಟು ಹೋಗೋದು. ಇರುವುದೆಲ್ಲ ಜೀವನ. ನಮ್ಮಪ್ಪ ಅದರಲ್ಲೇ ಆ ಬ್ಲಿಸ್ಸಲ್ಲೇ ಇರೋರು, ನಾವು ಆ ಬ್ಲಿಸ್ಸಲ್ಲೇ ಇರ್ತಾ ಇದ್ವಿ. ಯಾವುದಕ್ಕೂ ಆಸೆ ಪಡಬಾರ್ದು, ಬೇರೆಯವ್ರದಕ್ಕೆ ಆಸೆ ಪಡಬಾರ್ದು, ಎಲ್ಲ ನೀನೇ ಇಟ್ಕೋಬಾರ್ದು. ಆಮೇಲೆ ಅದು ನಾನಾ ಪಾಟೇಕರ, ಆಮೇಲೆ ರಜನಿಕಾಂತ್ ಅವ್ರ ರಜನಿಕಾಂತ್, ಶಿವಾಜಿ ಗಣೇಶನ್ ರಾಜ್ಕುಮಾರ್ ಸರ್ ಅದು ಕಾನ್ಸ್ಟೆಂಟ್ಲಿ ಇರೋದು. ಅಗೇನ್ ದೀಸ್ 4-5 ಫಿಲ್ಮ್ಸೇ ಇರೋದು ಸರ್. ಅವ್ರಿಗೆ ಇದು ಲೂಪಲ್ಲಿ ಇರೋದು. ಅವ್ರು ಜಾಗ್ ಮಾಡೋವಾಗ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ಲ ಸರ್. 1 hour 1.5 hours ಟ್ರೆಡ್ಮಿಲ್ ಮಾಡೋರು, ಅದು ಮ್ಯಾನ್ಯುವಲ್ ಟ್ರೆಡ್ಮಿಲ್. ಅವಾಗ ಯಾವುದೊಂದು ಫಿಲಮ್ ಹಾಕಬೇಕಲ್ಲ, ಯಾವಾಗಲೂ ಸಾಕ್ಷಾತ್ಕಾರ ಹಾಕಿರೋರು. 90% ಆಫ್ ದ ಟೈಮ್ಸು ಸಾಕ್ಷಾತ್ಕಾರ ಇರೋದು, ಬಿಟ್ಟರೆ ಕಸ್ತೂರಿ ನಿವಾಸ ಇರೋದು, ಬಿಟ್ಟರೆ ಸನಾದಿ ಅಪ್ಪಣ್ಣ ಇರೋದು. ನಮ್ಮ ಲೈಫ್ ಸ್ಕ್ರೀನ್ ಪ್ಲೇನು ಹಿಂಗೆ ಇರೋದು, ಈ ಟೆಂಪಲ್ಲೇ ಇರೋದು. ಏನೋ ಹೊಟ್ಟಾಯಿತು, ಏನಪ್ಪ ಹಿಂಗಾಗೋಯ್ತು, ಮತ್ತೆ ಏನೋ ಒಂದು ಹಿಂಗೆ ಇರೋದು. ಬಟ್ ಅವ್ರಿಗೆಲ್ಲ ಒಂದು ಕಡೆ ಗೊತ್ತಿತ್ತು ಅನ್ಸುತ್ತೆ. ನಾನು ಮೋಸ್ಟ್ಲಿ ಜಾಸ್ತಿ ದಿನ ಇರಲ್ವೇನೋ, ಆ ವೈರಾಗ್ಯ ಟೈಪು. ಸೊ ನಮ್ಮ ಮನೇಲಿ ವೈರಾಗ್ಯವೇ ಆರೋಗ್ಯ ಥರ ಆಗೋಗ್ಬಿಡುತ್ತೆ. ನಮ್ಮದು ವೈರಾಗ್ಯ ವಾಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಥರ ಆಗೋಯ್ತು. ಯಾವುದು ಪರ್ಮನೆಂಟ್ ಇಲ್ಲ. ಎಸ್ಪೆಷಲಿ ಮನುಷ್ಯರನ್ನ ನೀನು ಅಟ್ಯಾಚ್ ಆಗಬೇಡ ಅಂತ ಹೇಳೋರು ಸರ್. ಯಾಕಂದರೆ ಚೇಂಜ್ ಆದಾಗ ನೀನು ತಡ್ಕೊಳಕ್ಕಾಗಲ್ಲ. ಅವನಿಗೂ ನೀನು ಆ ಪ್ರೆಷರ್ ಕೊಡಬೇಡ, ನೀನು ಆ ಪ್ರೆಷರ್ ತಗೋಬೇಡ. ಓಕೆ, ಇದು ಮೇಡಮ್ನ ಇಲ್ಲಿ ರವಿಶಂಕರ್ ರವಿಶಂಕರ್ ಹಿಂಗೆಲ್ಲ ಆಯ್ತು, ಹಿಂಗೆಲ್ಲ ಆಗ್ತೈತಲ್ಲ ಸರ್. MBAದೆಲ್ಲ ತಲೆನೋವು ಆಗ್ತಾಯಿತ್ತು, ಏನೋ ಕಂಪ್ಲೀಟ್ನೆಸ್ ಇಲ್ಲ ಅಂತ ಗೊತ್ತಾಯಿತು. ಸೊ ಐ ವಾಂಟೆಡ್ ಟು ಗೆಟ್ ಇನ್ ಟು ಸ್ಪಿರಿಚುಯಾಲಿಟಿ ಕಂಪ್ಲೀಟ್ಲಿ. ಚೆನ್ನಾಗಿದೆ ಸರ್ ನಿಮ್ಮ ಕತೆ. ಅದು ಹೆಂಗಿದೆ, ಎಲ್ಲ ಇದೆ, ಬಟ್
ಏನೋ ಸಾಕಾಗ್ತಾ ಇಲ್ಲ, ಎಲ್ಲ ಇದೆ ಏನೂ ಇಲ್ಲ, ಏನು ಇಲ್ಲ ಅನ್ನೋ ಥರ. ಅದು ನೋಡಿ ಅದು ಕರ್ಕೊಂಡು ಹೋಗುತ್ತೆ ಅಂತಾರಲ್ಲ ಎನರ್ಜಿ, ಡೆಸ್ಟಿನಿ. ಅಲ್ಲಿ ಹೋಗ್ಬೇಕು ಅಂತಿದೆ ಸರ್, ಅದು ಏನು ಮಾಡೋಕ್ಕಾಗಲ್ಲ ಸರ್. ನಿಮಗೆ ಏನೂ ಇಲ್ಲ ಅಂದರೆ ನಿಮ್ಗೆ ಹಂಗೆ ಆರಾಮಾಗಿರೋಕ್ಕೆ ಬಿಟ್ಬಿಡುತ್ತೆ. ಏನೋ ಸೆಳೆತಾ ಇದೆ. ನಾನು ಸರಿ ಅಂದ್ಬಿಟ್ಟು ನಂಗೆ ಯಾರೋ ಹೇಳಿದರು, ನಮ್ಮ ಆಂಟಿ ಕಡೆಯವರೊಬ್ಬರು, ನಮ್ಮಮ್ಮ ಅವರ ನಮ್ಮಮ್ಮ ಅವರ ತಂಗಿಯೊಬ್ರು ಇದ್ದಾರೆ, ಸರಸ್ವತಿ ಅಂತ. ಅವರು ಹಿಂಗೆ ಮಾತಾಡ್ತಾ ಮೆಡಿಟೇಷನ್ ಬಗ್ಗೆ ಎಲ್ಲ ಮಾತಾಡುವಾಗ ಯಾವುದೋ ಒಂದು ಬಗ್ಗೆ ಒಂದಿನ ಅವ್ರ ಫ್ರೆಂಡು ಮೆಡಿಟೇಷನ್ ಟೀಚರ್ ಇದ್ದಾರೆ ಅನ್ನೋ ಥರ ಏನೋ ಹೇಳಿದ್ರು. ಅವ್ರಿಗೊಂದು ಮೆನ್ಷನ್ ಮಾಡಿದರು, ನೋಡಪ್ಪ ರವಿಶಂಕರ್ ಆಶ್ರಮ ಇದೆ, ಆರ್ಟ್ ಆಫ್ ಲಿವಿಂಗ್ ಆಶ್ರಮ, ನಾನು ನೋಡಿದ್ದೀನಿ ಅದನ್ನು. ನೋಡಿದ್ದೆ, ವೆರಿ ಗುಡ್. ಬಟ್ ಅಲ್ಲೊಂದು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಇದೆ, ಹೆಸರು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಇದೆ. ಒಂದು 3 days 4 nights ಪ್ರೋಗ್ರಾಮ್ ಏನೋ ಇದೆ. ಅದು ಅಲ್ಲೇ ಸ್ಟೇ ಆಗಿ ನೀನು ಮಾಡಬೇಕು. ನಿಂಗೆ ಜೀವನದಲ್ಲಿ ಯಾವತ್ತಾದರೂ ಏನಾದರೂ ಫುಲ್ಫಿಲ್ಮೆಂಟ್ ಇಲ್ಲ ಅಂತ ಅನಿಸಿದಾಗ ವೈ ಡೋಂಟ್ ಯು ಗೋ ದೇರ್ ಆ್ಯಂಡ್ ಡೂ ದಟ್ ಕೋರ್ಸ್ ಅಂತ ಹೇಳಿದರು. ಆಮೇಲೆ ನಮ್ಮ ಕ್ಲಾಸ್ಮೇಟ್ ಒಬ್ರು ಇದ್ದರು ಇಂಜಿನಿಯರಿಂಗಲ್ಲಿ, ಕೃತಿಕಾ ಅಂತ ಒಂದು ಯಾರೋ ಹುಡುಗಿ ಇದ್ಲು. ಶಿ ವಾಸ್ ಅ ವೆರಿ ಬಿಗ್ ವಾಲಂಟಿಯರ್ ಆಫ್ ಆರ್ಟ್ ಆಫ್ ಲಿವಿಂಗ್. ಸೊ ಇದನ್ನು ಕೇಳಿದ್ದೆ ನಾನು. ಸೊ ಆ ಹುಡುಗಿನೂ ಕೇಳಿದ್ದೆ ನಾನು, ಏನು ಇದರಲ್ಲಿ ಈ ಧ್ಯಾನ ಮಾಡಿದ್ರೆ ಏನು ಬೇಕನ್ನ ಸಿಗುತ್ತಾ, ಈ ಥರ ಎಲ್ಲ ನಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಅಂತ. ಅವಳು ಏನು ಬೇಕನ್ನ ಹೌದು ಸಿಗುತ್ತೆ, ಯಾಕೆ ಸಿಗಲ್ಲ. ಇದು ನೋಡಿ ಕನೆಕ್ಷನ್ ಹೆಂಗಿದೆ ಅಂದರೆ, ಗಿಟಾರ್ ಕ್ಲಾಸಸ್ಗೆ ಹೋಗ್ತಾನೆ, ಅಲ್ಲೂ ಒಬ್ರು ಆರ್ಟ್ ಆಫ್ ಲಿವಿಂಗ್ ಅವ್ರು ಬಂದಿದ್ರು. ಅವರು ಹೇಳ್ತಾಯಿದ್ರು, ನೀನೊಂದು ಸಂತೆನಲ್ಲಿದ್ರೂ ನೀನೊಂದು ಸುದರ್ಶನ್ ಕ್ರಿಯಾ ಅಂತ ಮಾಡಿದ್ರೆ ನೀನು ಫ್ರೀ ಆಗಿರ್ಬೋದು, ಎಲ್ಲಿ ಬೇಕಾನೋ. ಇದೇನೋ ಚೆನ್ನಾಗಿದೆಯಲ್ಲ ಆಗು ಸರ್. ಅದಕ್ಕೆ ಜೀವನದಲ್ಲಿ ಎಲ್ರಿಗೂ ಎಲ್ಲ ಸಿಗಬಾರ್ದು, ಎಲ್ಲ ಸಿಕ್ಕಿದ್ರೆ ಇನ್ನೇನೋ ಬೇಕು ಅನ್ಸುತ್ತೆ. ಕರೆಕ್ಟ್. ಇವಾಗ ನಮಗೆ ಊಟಕ್ಕೆ ತೊಂದರೆ ಇದ್ದರೆ ನಾನು ಊಟದ ಬಗ್ಗೆ ಯೋಚನೆ ಮಾಡ್ತೀನಿ. ಕರೆಕ್ಟ್. ನಮ್ಮ ಅಪ್ಪ ಅಮ್ಮ ಎಲ್ಲ ಅನುಕೂಲ ಮಾಡಿಕೊಟ್ಟು ಸೋಫಾ ಸೆಟ್ಟು, ಕಂಪ್ಯೂಟರ್, ಲ್ಯಾಪ್ಟಾಪ್ ಎಲ್ಲ ಕೊಟ್ಬಿಟ್ಟು ಇನ್ನೇನಿದೆ. ಸೊ ಇನ್ನೇನೋ ಬೇಕು ಅಂತ. ಸೊ ಕೋರ್ಸ್ ಮಾಡೋಕ್ಕೆ ಹೋದಾಗ ನನಗೆ ಸತ್ಸಂಗ್ ಹೋಗು ಅಂತ ಹೇಳಿದ್ರು. ಸರ್ ಅಂತ ಸತ್ಸಂಗಿಗೆ ಒಂದು ಜಾಗ ಇತ್ತು. ಕೂತ್ಕೊಂಡಿದ್ದಾಗ ಒಬ್ಬರು ಬಂದು ಇಲ್ಲಿ ನನ್ನ ಪಕ್ಕನೇ ಕೂತ್ಕೊಂಡ್ರು. ಆ್ಯಕ್ಚುಲಿ ಇದು ಅನ್ಬಿಲೀವಬಲ್ ಇವತ್ತಿಗೂ. ಸೊ ಇಬ್ಬರು ಹುಡುಗಿರು ಬಂದು ನನ್ನ ಪಕ್ಕ ಕೂತ್ಕೊಂಡ್ರು. ನಾನಿಲ್ಲಂದರೆ ನನ್ನ ಪಕ್ಕ ಅಲ್ಲಿ, ಅವ್ರ ಪಕ್ಕ ಇನ್ನೊಬ್ಬರು. ಅವ್ರೇನು ಬಂದು ಕೂತಿದ್ದಾರೆ ಅಂದರೆ ನಾನು ತುಂಬ ವೆಯ್ಟ್ ಗೈನ್ ಆಗ್ಬಿಟ್ಟಿದ್ದೆ. ಯಾರೊಬ್ರು ಅಂಕಲ್ ಕೂತವ್ರೆ, ಅವ್ರ ಪಕ್ಕ ನಾನು ಸೇಫ್ ಆಗಿರ್ಬೋದು ಅಂತ ಅವ್ರು ಹಂಗಂತೆ ಬಂದಿದ್ದು. ಅವ್ರು ಬಂದು ಕೂತ್ಕೊಂಡ್ರು. ಸೊ ಲುಕಿಂಗ್ ಬ್ಯಾಕ್ ಅವರೇ ನನ್ನ ವೈಫ್ ಇವತ್ತು. ಆ್ಯಕ್ಚುಲಿ ಮೇಡಮ್ ಹೆಸರು ಸುಮನ್ ದೇವಿ ಅಂತ, ಸುಮನ್ ಅಂತ. ಸೊ ಅವರು ರಾಜಾರಾಣಿ ಶೋ ಮೂಲಕ ಇಡೀ ಕರ್ನಾಟಕಕ್ಕೆ ಫೇಮಸ್ ಆದರು. ಹೌದು. ಅಲ್ಲೂ ತುಂಬ ನನಗೆ ಸಾಥ್ ಕೊಟ್ಟರು ನಮ್ಮ ಲೈಫ್ ಜರ್ನಿ ಬಗ್ಗೆ ನಾವು ಹೇಳ್ಕೊಳ್ಳೋವಾಗ. ಬಟ್ ಇಟ್ಸ್ ಅ ಫ್ಯಾಸಿನೇಟಿಂಗ್ ಜರ್ನಿ ಸರ್. ಅವರೊಂದು ಸ್ವೆಟರ್ ಹಾಕ್ಕೊಂಡಿದ್ರು. ಆ್ಯಕ್ಚುಲಿ ಇಟ್ ವಾಸ್ ಅ ಮಲ್ಟಿ ಕಲರ್ಡ್ ಸ್ವೆಟರು. ಎಲ್ಲೇ ಹೋದ್ರು 100 ಜನ 1000 ಜನ ಎದ್ದು ಕಾಣೋದು ಆ ಸ್ವೆಟರು. ಆ ಹುಡುಗಿ ಅಲ್ಲಿದ್ದಾರೆ, ಈ ಹುಡುಗಿ ಇಲ್ಲೋದ್ರೆ ಇಲ್ಲಿದ್ದಾರೆ, ಒಂದು ಕೆಫೆಟೀರಿಯಾಗೆ ಹೋದ್ರೆ ಅಲ್ಲಿದ್ದಾರೆ, ಸತ್ಸಂಗಲ್ಲಿ ಇಲ್ಲಿದ್ದಾರೆ ಅಂತ ಲಿಟ್ರಲಿ ಅದು ಹಂಗೆ ಸಿಕ್ಕೋರು. ಯಾರು ಪ್ರಪೋಸ್ ಮಾಡಿದ್ದು? ಆಬ್ವಿಯಸ್ಲಿ ನಾನೇ ಅಲ್ವ ಸರ್. ಒಪ್ಕೊಂಡ್ರಾ? ಈಸಿಯಾಗಿ ಒಪ್ಕೊಳ್ಳಿಲ್ಲ. ಒಂದೂವರೆ ವರ್ಷ ಹೋರಾಟ. ಅವ್ರು ಫಸ್ಟ್ ಇರೋ ವಿಷಯ ಆಗ್ಬಿಟ್ರು ಸರ್. ಅವರು ನನಗೆ ನಮ್ಮ ವೈಫಲ್ಲಿ ಏನು ತುಂಬ ಇಷ್ಟ ಆಗಿದೆ ಅವಾಗ, ಇರೋದ್ರಲ್ಲಿ ಖುಷಿ ಪಡೋದು ಹೆಂಗೆ ಅಂತ ಅವರು ಆರಾಮಾಗಿದ್ದರು, ಅಲ್ಪತೃಪ್ತರು. ಆರಾಮಾಗಿ. ಅವ್ರಿಗೇನು ಇದು ಬೇಕು ನನಗೆ ಅದು ನಾನು ಇಲ್ಲಿ ಆನ್ ದ ಅದರ್ ಹ್ಯಾಂಡ್ ನಾನು ಹುಡುಕಾಟದಲ್ಲಿದ್ದೀನಿ. ಅದು ಸಿಕ್ಕಿದ್ರೆ ನಾನು ಖುಷಿಯಾಗಿರ್ತೀನಿ, ಇದು ಸಿಕ್ಕಿದ್ರೆ ನಾನು ಖುಷಿಯಾಗಿರ್ತೀನಿ. ಅವ್ರೇನಾದ್ರೆ ನೀನು ಫಸ್ಟು ಖುಷಿಯಾಗಿ ಇದು ಬಿಡುಗರು, ಆಮೇಲೆ ನೋಡು ಅಂತ. ಈ ಒಂದು ನಂಗೆ ಅದು ಹೊಸಾದು ಅನಿಸ್ಬಿಡ್ತು ನನಗೆ. ಇವ್ರನ್ನ ಕೇಳಿದೆ, ಏನು ನೀವು ಕೆಲಸ ಮಾಡೋದು ಇಲ್ಲಿ? ನಾವು ಇಲ್ಲಿ ಮೆಡಿಟೇಷನ್ ಟೀಚರ್, ನಾನು ಮಣಿಪುರಿಂದ ಬಂದಿರೋದು. ಟೀಚರನ್ನೇ ಮದುವೆ ಆಗ್ಬಿಟ್ರೆ ನಾನು ಹುಡುಕ್ತಾ ಇರೋದೇ ಅದನ್ನು. ಗುರುನು ಸಿಕ್ದಂಗೆ ಮನೆಯಲ್ಲೇ ಇದ್ಬಿಟ್ರೆ ಹೆಂಗೆ ಅನ್ನೋ ಉದ್ದೇಶದಿಂದ ಆಗಿದ್ದು. ಸೊ ಒಪ್ಸೋಕ್ಕೆ ಕಷ್ಟ ಆಯ್ತಾ ಮೇಡಮ್? ಅವ್ರನ್ನ ಒಪ್ಸೋಕ್ಕೆ ಕಷ್ಟ ಆಯಿತು ಸರ್. ಫಸ್ಟ್ ಅವ್ರು ಏನು ಹೇಳಿದ್ರು ಅಂದರೆ ಬೇಡ ಅಂತಲೇ ಹೇಳಿದ್ರು. ನೋಡಪ್ಪ ನೀನು ಇಲ್ಲಿದೆಯಾ, ನಾನು ಅಲ್ಲಿದ್ದೀನಿ, ನಮಗೆ ನಮ್ಮ ತಂದೆ ಇಲ್ಲ. ನಂಗೆ ತಂದೆ ಇಲ್ಲ ಅಂದ ತಕ್ಷಣ ಇದು ಇನ್ನೂ ಈಸಿಯಾಗಿ ಆಗ್ಬೋದೇನೋ ಅಂತ ನಾನು ಇಲ್ಲಿ ಕ್ಯಾಲ್ಕುಲೇಷನ್. ನಾವು ಓಹೋ ತಂದೆ ಇಲ್ಲ ಅಂದರೆ ಓಕೆ, ಮೇನ್ ವಿಲನ್ ಕ್ಯಾರೆಕ್ಟರ್ ಇಲ್ಲ ಇಲ್ಲಿ ಫಿಲಮಲ್ಲಿ, ತಾಯಿನ ಹೆಂಗೋ ಹೇಳ್ಬಿಡೋಣ. ಅವ್ರು ಬೇಡ ಅಂದರು. ಪ್ರಾಕ್ಟಿಕಲಿ ವರ್ಕೌಟ್ ಆಗೋಲ್ಲ, ಬೇಡ ನಿನಗೂ ಕಷ್ಟ ಆಗುತ್ತೆ, ಕಲ್ಚರ್ ಬೇರೆ, ವಿ ಲುಕ್ ಡಿಫ್ರೆಂಟ್ ಆಲ್ಸೋ. ನಾನು ನಾರ್ತ್ ಈಸ್ಟಿಂದ ಬಂದಿದ್ದೀನಿ, ನೀನು ಸೌತ್ ಇಂಡಿಯಾಯಿಂದ, ಒಳ್ಳೆ ಫ್ಯಾಮಿಲಿಯಿಂದ ಇದೆಯಾ, ಒಳ್ಳೆ ಕಡೆ ಕೆಲಸ ಮಾಡ್ತಾಯಿದ್ದೀನಿ ಅಂತೀಯ, ನಿಮ್ಮ ಕಡೆಯವನು ಯಾರನ್ನೋ ಆಗ ಆರಾಮಾಗಿರು ಅಂತ. ನಂಗೆ ಇದೆಲ್ಲ ಹೇಳ್ತಾ ಇನ್ನೂ ಜಾಸ್ತಿ ಆಗೋಯ್ತದು. ಇಲ್ಲ ಇವ್ರನ್ನೇ ಬೆಸ್ಟು, ನನಗೆ ಇವರೇ ಬೆಸ್ಟು, ನನಗೆ ಸೂಟ್ ಆಗೋದು ಇವರೇನೆ. ಆಮೇಲೆ ಹೆಂಗೆ ಒಪ್ಕೊಂಡ್ರು ಮೇಡಮ್? ಅದು ತುಂಬ ಒಪ್ಸಿದೆ ಸರ್, ತುಂಬ ಕಷ್ಟಪಟ್ಟು. ಫಸ್ಟ್ ನಾವು ಔಟ್ ಆಫ್ ಟಚ್ ಹೋಗ್ಬಿಟ್ವಿ. ಒಂದು 3 ತಿಂಗಳು ಟಚ್ಚಲ್ಲಿದ್ವಿ, ಆಮೇಲೆ ಒಂದು 3-4 ತಿಂಗಳು ಟಚ್ಚಲ್ಲಿ ಇರಲಿಲ್ಲ. ಮತ್ತೆ ಅವ್ರು ಯಾವುದೋ ಹೆಂಗೋ ಬೇರೆ ಕಡೆಯಿಂದ ಅವ್ರ ಫ್ರೆಂಡ್ ಮೊಬೈಲಲ್ಲಿ ಲಾಗಿನ್ ಆಗಿದ್ರು. ಫೇಸ್ಬುಕ್ ಕ್ಲಾಶ್ ಆಗಿತ್ತಾ? ಕ್ಲಾಶ್ ಅಂದರೆ ಸಾಕಿಷ್ಟೇ ಅಂತ, ಬೇಡ ಹೋಗು. ನಂದೊಂದು ಏನಾಗೋಯ್ತು, ಆ ಹುಡುಗಿಗೆ ಯಾವಾಗಲೂ ಒಂದೊಂದು ಗಿಫ್ಟ್ ಕೊಡ್ಬೇಕು ಅನ್ನೋದು ನಂದೇನೋ. ಅದು ರವಿ ಸರ್ದು ಯಾವ ಫಿಲಮಲ್ಲಿ ಬಂದು ಓನಲ್ಲೆಲ್ಲಿ ಬಂದಿದ್ದಾನೋ ಗೊತ್ತಿಲ್ಲ. ಯಾವಾಗ ಮೀಟ್ ಮಾಡಿದ್ರೂ ಒಂದು ಗಿಫ್ಟ್ ಕೊಡ್ಬೇಕು ಅನ್ನೋದು ನನಗೆ.
ಸೊ ನಾನು ಅದಕ್ಕೆ ಮುಂಚೆ ರಾಜಸ್ಥಾನ್ಗೆ ಹೋಗಿದ್ದೆ, ಅಲ್ಲೆಲ್ಲಿಂದ ಏನೇನು ತಂದಿದ್ದೆ ಸ್ವಲ್ಪ ಎಲ್ಲ ಸಿಕ್ಕಿದಾಗೆಲ್ಲ ಒಂದು ಗಿಫ್ಟ್ ತೊಗೊಳ್ಳಿ ಚೆನ್ನಾಗಿರಿ. ಏನು ಗಿಫ್ಟ್ ಕೊಡ್ತಾ ಇದ್ದಾನೆ, ಸಾಯಿಬಾಬಾ ಸ್ಟ್ಯಾಚು ತೊಗೊಳ್ಳಿ ಚೆನ್ನಾಗಿರಿ. ಅವ್ರು ಕೆಟಲ್ ಕೆಟ್ಟೋಗಿದೆ ಅಂದರು, ಒಂದು ಹೊಸ ಕೆಟಲ್ ತೊಗೊಳ್ಳಿ ಚೆನ್ನಾಗಿರಿ. ಹಿಂಗೆ ಗಿಫ್ಟ್ ಕೊಡ್ತಾ ಒಂದಿನ ಅವ್ರಿಗೆ ಇರಿಟೇಟ್ ಆಗೋಯ್ತು. ಅವ್ರಿಗೆ ಇದು ಬೇಡ, ಇದು ಏನು ಮಾಡ್ತಿದ್ದೀನಿ ನೀನು, ಆಗಲ್ಲ ಇದು, ಬಿಟ್ಬಿಡು, ಸುಮ್ಮನೆ ನಿನ್ಪಾಡು ನಿನ್ನ ಕೆಲಸ ನೋಡ್ಕೊ ಅಂತ ಹೇಳ್ಬಿಟ್ಟು ಆಯ್ತು. ನನಗೂ ಬೇಡ ಅನಿಸ್ಬಿಡ್ತು, ಸಾಕ್ಬಿಡು ಇನ್ನೇನು ಇವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ. ನಾನು ಒಳ್ಳೆ ಡೈಲಿ ಸ್ವಿಗ್ಗಿ ಝೊಮ್ಯಾಟೋದು ಒಂಥರ ಬಂದು ಗಿಫ್ಟ್ ಕೊಡ್ತಾಯಿದ್ರೆ ಅವ್ರಿಗೆ ಎಷ್ಟೊಂದು OTP ಹೇಳ್ತಾರೆ. ಈಗ ನನ್ನ ಮಗನಿಗೆ ಎಷ್ಟು OTP ಹೇಳೋದು ಅಂದ್ಬಿಟ್ಟು ಅವ್ರಿಗೆ ಸ್ಮಾಲ್ ಜಗಳ ಟೈಪ್ ಆಯಿತು. ಬಿಟ್ಬಿಟ್ಟು ನಂಬರ್ ಡಿಲೀಟ್ ಮಾಡಿ ಬಿಟ್ಬಿಟ್ಟೆ. ಆಮೇಲೆ 6 ತಿಂಗಳಾದಮೇಲೆ ಅವ್ರ ಫ್ರೆಂಡ್ ಮೊಬೈಲಲ್ಲಿ ಅವ್ರು ಲಾಗಿನ್ ಆಗಿದ್ರು. ಅಲ್ಲಿಂದ ಸಿಕ್ಕಿ ಫ್ರೆಂಡು ಸ್ವಲ್ಪ ಒಳ್ಳೆಯವರಾಗಿದ್ದ ಕಾರಣ ಅವ್ರನ್ನ ಅವ್ರು ಹೇಳಿ ಕನೆಕ್ಟ್ ಮಾಡಿದ್ರು. ಮತ್ತೆ ಮಾತಾಡ್ತಾನೆ ಇದ್ವಿ ಎಲ್ಲ ಬಗ್ಗೆ ಡಿಸ್ಕಸ್ ಮಾಡಿ ಅದೊಂದು ವರ್ಷ ಆಯಿತು. ನಮ್ಮನೇಲಿ ವೇಣು ಸರ್ ಏನೂ ಹೇಳಿಲ್ಲ ಸರ್. ನಮ್ಮ ತಂದೆ ಮಾತ್ರ ಕೈ ಎತ್ತಿ ಮುಗಿಬೇಕು. ಏನು ಮಾತಾಡಿಲ್ಲ, ಏನೂ ಹೇಳಿಲ್ಲ. ಅವ್ರು ಏನು ಹೇಳಿದೆ ಅಂದರೆ ಹಿಂಗಿದೆ ಅಂದ ತಕ್ಷಣ ಅವರು ಹೆವಿ ಸರಿ ಕಾಮಿಡಿ ಮಾಡೋರು. ಯಾರಪ್ಪ, ಅದೇ ಅಪ್ಪ ಇವ್ರು ಈ ಥರ ಹುಡುಗಿ ತಾನೆ, ಅಪ್ಪ ಕಾಲ ಬದಲಾಗ್ತಾ ಇದೆಯಲ್ಲ ಗೊತ್ತಿಲ್ಲ, ನಿನ್ಗೆ ಯಾರು ಬೇಕೋ ಅವ್ರು ಆಗು, ನಿನ್ನ ಲೈಫು ನಿನ್ನ ಇಷ್ಟ ಅಂತ ಹೇಳಿ. ಅಮ್ಮ ಸ್ವಲ್ಪ ಶಾಕ್ ಆಗಿದ್ರು, ಇದೆಲ್ಲ ಬೇಡ ಬೇಕಾಗಿಲ್ಲ ಅಂತ. ಬಟ್ ಕಲ್ಚರೇ ಬೇರೆ. ಅದು ಹೇಳೋದು ಸುಲಭ, ತುಂಬ ಕಷ್ಟ ಇರುತ್ತೆ, ತುಂಬ ಡಿಫಿಕಲ್ಟೀಸ್ ಇರುತ್ತೆ. ಅವ್ರ ರಿಲೇಟಿವ್ಸ್ಗೆಲ್ಲ ಏನು ಆನ್ಸರ್ ಮಾಡೋದು, ಏನು ಹೇಳೋದು, ಇದೆಲ್ಲ ಚಿಂತೆ ನಮ್ಗೆ. ನಾನು ಅವಾಗ 26 ಇಯರ್ಸ್ ಇದ್ದಾಗ ನನಗೆ ಅದೆಲ್ಲ ಅರ್ಥ ಆಗಲಿಲ್ಲ ನನಗೆ, ನಮ್ಮ ಪೇರೆಂಟ್ಸ್ ಡಿಫಿಕಲ್ಟೀಸ್ ಎಲ್ಲ. ಇವಾಗ ನಾನೊಬ್ಬ ತಂದೆಯಾಗಿ ಇಬ್ಬರು ಮಕ್ಕಳಾಗಿರೋದು ನನಗೆ ಇವಾಗ ಅರ್ಥ ಆಗುತ್ತೆ. ಬಟ್ ಅಗೇನ್ ಕನ್ವಿಕ್ಷನ್ ವಾಸ್ ವಾಟ್ ಐ ವಾಸ್ ಬಿಲೀವಿಂಗ್ ಇನ್. ಸೊ ಜೀವನದಲ್ಲಿ ಕನ್ವಿಕ್ಷನ್ನು, ಇನ್ಸ್ಟಿಂಕ್ಟು ಮತ್ತು ಈ ಒಳಗಿಂದ ಇಂಟ್ಯೂಷನ್ ಇರುತ್ತಲ್ಲ ಸರ್, ದಟ್ ಈಸ್ ನಾಟ್ ಯುವರ್ಸ್, ದಟ್ ಈಸ್ ಸಮಥಿಂಗ್ ಫ್ರಮ್ ಗಾಡ್. ಸರಿ ತಪ್ಪು ಅನ್ನೋದು ಇಟ್ಸ್ ಆಲ್ ರಿಲೇಟಿವ್ ಅಲ್ವಾ ಸರ್. ಯಾವ್ದು ಗೊತ್ತು ನಿಮ್ಗೆ ಸರಿ ತಪ್ಪು ಅಂತ? ಸ್ಟ್ರಾಂಗಾಗಿ ಅದು ನೀನು ಇದು ಮಾಡಬೇಕು ಅಂತ ಹೇಳಿದಾಗ ಅದನ್ನು ನಂಬಿದ್ರೇ ನನಗೆ ವರ್ಕೌಟ್ ಆಗೋದು. ನನ್ನ ಲೈಫ್ಗೆ ನಾನು ಬೇರೆಯವ್ರಿಗೆ ಹೇಳಲ್ಲ ಇದೇ ಮಾಡು ಅಂತ. ನನ್ನ ಲೈಫ್ಗೆ ನನಗೆ ಸರಿ ಅನಿಸುತ್ತೆ ಆ ಟೈಮ್ಗೆ ನಾನು ದೇವ್ರ ಮೇಲೆ ಭಾರ ಹಾಕಿ ನಾನು ಹೋಗೋದೇ ನನಗೆ ಒಳ್ಳೇದಾಗೋದು. ಸೊ ನಾನು ಆ ರೀತಿಲಿ ಹೋದೆ. 1 ವರ್ಷ ಕಷ್ಟ ಆಯಿತು. ಎಲ್ರೂ ಒಪ್ಪಿಸಿ, ನಮ್ಮ ರಿಲೇಟಿವ್ಸ್, ನಮ್ಮ ಅಪ್ಪನ ಸೈಡ್ ಆಫ್ ರಿಲೇಟಿವ್ಸ್ ನಾನು ಒಪ್ಪಿಸಿ, ಅವ್ರಿಗೂ ಅವ್ರ ಸಹಾಯನೂ ನಾವು ಕೇಳಿ ಒಂಥರ ಇಂಟರ್ ಕಲ್ಚರಲ್ ಮ್ಯಾರೇಜ್ ಥರ ಒಂದು ದೊಡ್ಡ ಮ್ಯಾರೇಜು. ಎಲ್ಲಾಗಿದೆ? ಅಲ್ಲೇ ರವಿಶಂಕರ್ ಆಶ್ರಮದಲ್ಲೇ. ನಮ್ಮ ವೈಫ್ಗೆ ಅದೊಂದು ಆಸೆ ಇತ್ತು, ರವಿಶಂಕರ್ ಆಶ್ರಮದಲ್ಲೇ ಮದುವೆ ಆಗಬೇಕು, ನಾವಲ್ಲೇ ಮೀಟ್ ಆಗಿದ್ದಲ್ವಾ ಅಂತ. ಸೊ ಅದಕ್ಕೆಲ್ಲ ನಾನು ಲೋನ್ ತೊಗೊಂಡು ಏನೇನು ಮಾಡಬೇಕೆಲ್ಲ ಮಾಡಿ ಒಂದಿನ ಮದುವೆ ಆಯಿತು. 10 ಇಯರ್ಸ್ ಆಯಿತು ಸರ್, ಕ್ಲೋಸ್ ಟು. ಕಂಗ್ರ್ಯಾಚುಲೇಷನ್ಸ್, ಸೂಪರ್, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಆ್ಯಂಡ್ ರಾಜಾರಾಣಿ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ರಾಜಾರಾಣಿನೂ ಚೆನ್ನಾಗಿತ್ತು. ರಾಜಾರಾಣಿ ಅಗೇನ್ ನಾನು ಅವಾಗ ಈ ಸೋಷಿಯಲ್ ಮೀಡಿಯಲ್ಲಿ ಪೀಕ್ ಹಾಕೋ ಟೈಮಲ್ಲಿ ಈ ಥರ ರಿಯಾಲಿಟಿ ಶೋ ಒಂದು ಆಫರ್ ಬಂದಾಗ ನಾನು ಮಾಡೋಣ ಅಂತ ಅನಿಸ್ತು. ಮಾಡಿದ್ವಿ. ನಾವು ಟಾಪ್ 6 ಎಂಡಪ್ ಆದ್ವಿ ಆ ಟೈಮಲ್ಲಿ. ಬಟ್ ಅಗೇನ್ ನಾಟ್ ಫಾರ್ ಮೀ ಸರ್. ಅಗೇನ್ ನಾನು ನಿಮ್ಗೆ ಹೇಳಿದ್ನಲ್ಲ, ಟೆಲಿವಿಷನು, ಬಿಗ್ ಬಾಸ್ಗೂ ಹೋಗಿದ್ರಿ ಅಲ್ಲ ಒನ್ ಡೇ? ಬಿಗ್ ಬಾಸ್ಗೂ ನಿಮ್ಮ ತಂದೆಯವ್ರಿಗೆ ಆಸೆ ಇತ್ತಂತೆ, ಅವರು ಬಿಗ್ ಬಾಸ್ ನೋಡೋರು. ಬಿಗ್ ಬಾಸ್ ಶೋ ಫಸ್ಟ್ ಸೀಸನ್, ಸೆಕೆಂಡ್ ಸೀಸನ್ ಎಲ್ಲ ನೋಡಿದಾಗ ಇದಕ್ಕೆ ಹೋಗ್ಬೇಕಲ್ಲ ಒಂದಿನ, ನೀನು ಟ್ರೈ ಮಾಡು ಅನ್ನೋರು. ಅವ್ರಿಗೆ ಗೊತ್ತಿಲ್ಲ ಒಳ್ಳೊಳಗೆ ಹೆಂಗೆ ಅದು ಹೆಂಗೆ ಹೋಗೋದು. ಆ ಬಿಗ್ ಬಾಸ್ ಅನ್ನೋದೇ ಒಂದು ಸೆಪ್ರೇಟ್ ಚಾಪ್ಟರ್ ಸರ್. ಅದು ಎಲ್ರಿಗೂ ಹೋಗೋಕ್ಕಾಗಲ್ಲ, ಎಲ್ರಿಗೂ ಸೂಟ್ ಆಗಲ್ಲ. ಸೊ ನಮಗೊಂದಿತ್ತು. ಸೊ ಏನಾಯಿತು, ಕಲರ್ಸ್ ಕಡೆಯಿಂದ ಅವರೊಂದು OTT ಪ್ಲ್ಯಾಟ್ಫಾರ್ಮ್ ಇದೆ, ಊಟ್ ಅಂತ ಇದೆ, ಆ ಊಟಿಗೆ ಒಂದು ಕಾಮಿಡಿ ಶೋ ಮಾಡಬೇಕು ಅಂತ ಇತ್ತು. ಕಾಮಿಡಿಗಾ. ಸೊ ಕಾಮಿಡಿಗಾಗೆ ನಾವೆಲ್ಲ ಶೂಟ್ ಮಾಡಿದ್ವಿ. OTT ರಿಲೀಸ್ ಆಯಿತು, ಅದು ಇದೆ, ಇನ್ನೂ ಊಟಲ್ಲಿದೆ ಅದು. ಓಕೆ. ಅದು ಮಾಡ್ತಾ ಇದಾಗ ಅದನ್ನು ಪ್ರಮೋಟ್ ಮಾಡಬೇಕಲ್ಲ. ಅದನ್ನು ಪ್ರಮೋಟ್ ಮಾಡೋಕ್ಕೆ ಯಾರನ್ನ ಕಳಿಸ್ಬೋದು ಅಂದಾಗ ನನ್ನನ್ನು ಮತ್ತು ಸುದರ್ಶನ್ ನಾವೆಲ್ಲ ಒಂದು ಲೋಲ್ಬಾಗ್ ಅಂತ ಒಂದು ತಂಡ ಇತ್ತು ಅವಾಗ, ಇವಾಗಲೂ ಇದೆ. ಆ ತಂಡದಲ್ಲಿ 2 ಕಮಿಡಿಯನ್ಸ್ ನಮ್ಮಿಬ್ರನ್ನ ಕಳಿಸಿದ್ರು ಅವರು. ಬಿಗ್ ಬಾಸ್ ನೀವು ಹೋಗಿ ಪ್ರಮೋಟ್ ಮಾಡಿ ಇದನ್ನು ಅಂತ. ನಾವು ನಮ್ಮದೇ ರೀತಿಯಲ್ಲಿ ಪ್ರಮೋಟ್ ಮಾಡಿಕೊಂಡು ಬಂದಿದ್ವಿ. ಸೊ ಬಿಗ್ ಬಾಸ್ ಒಳಗೆ ಹೋಗಿ 1 ಡೇ ಇದ್ದು ಎಲ್ಲ ಪ್ರಮೋಷನ್ ಎಲ್ಲ ಮಾಡಿ ಬಂದಿದ್ವಿ ನಾವು. ನೆಕ್ಸ್ಟ್ ಯಾವಾಗ ಕಂಟೆಸ್ಟೆಂಟ್ ಆಗಿ ಬಂದರೆ ಹೋಗ್ತೀರಾ? ಇಲ್ಲ ಅನಿಸುತ್ತೆ ಸರ್. ಅದೇನು ನೋಡಿ, ಅದನ್ನೇ ನಾನು ಹೇಳ್ತೀನಲ್ಲ, ನಮ್ಗೆ ಅನಿಸುತ್ತೆ ಇದು ನಮ್ಗೆ ಸೂಟ್ ಆಗುತ್ತೆ ಅಂತ. ಬಟ್ ಅಲ್ಲಿ ಹೋಗಿ ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು ಇಟ್ಸ್ ನಾಟ್ ಫಾರ್ ಮೀ ಅಂತ. ನಾನು ಟೆಲಿವಿಷನಲ್ಲಿ ಅಲ್ಲೂ ಡಬಲ್ ಗುಂಡಿಗೆ ಇರೋರೇ ಬೇಕು ನಿಮಗೆ. ಅಲ್ಲಿ ಬೇರೆ ಬೇರೆ ಥರ ಜನ ಇರ್ತಾರೆ. ನೀವು ಎಕ್ಸ್ಟ್ರೋವರ್ಟ್ ಆಗಿರಬೇಕು, ನೀವು ಪಾರ್ಟೀಸ್ಗೆ ಹೋಗಬೇಕು, ನೀವು ಎಲ್ರೂ ಚೆನ್ನಾಗಿ ಮಾತಾಡಿಸ್ಬೇಕು. ನಂದು ಹೆಂಗಂದರೆ ಕ್ಯಾಮ್ರಾ ಮುಂದೆ ಮಾತ್ರ ನಾನು ಇಷ್ಟು ಆ್ಯಕ್ಟಿವ್ ಆಗೆಲ್ಲ ಹಿಂಗೆ ಇರ್ತೀನಿ. ಕ್ಯಾಮ್ರಾ ಆಫ್ ಆದಮೇಲೆ ನೀವು ನೋಡಿದ್ರಲ್ಲ, 5 ನಿಮಿಷ ಮುಂಚೆ ಹೆಂಗಿರ್ತೀನಿ, ನನಗೆ ಹಂಗೆ ನನ್ನ ಶೆಲ್ಗೆ ವಾಪಸ್ ಹೋಗ್ಬಿಡೋಕೆ ಇಷ್ಟ. ನನಗೆ ಕೆಲಸ ಮಾಡಬೇಕು, ವಾಪಸ್ ಹೋಗ್ಬಿಡ್ಬೇಕು. ಇವಾಗ ಶೋ ಈ ಸಂಡೇ ಇದೆ, ನನಗೆ ಪರ್ಫಾರ್ಮ್ ಮಾಡ್ತೀನಿ, ವಾಪಸ್ ನಾನು ಕಾರ್ಪೊರೇಟ್ ಮಂಡೇ ಬಂದುಬಿಡ್ತೀನಿ. ನಂಗೆ ಅದೇ ಝೋನಲ್ಲಿರೋದು ನನಗೆ ತುಂಬ ಕಷ್ಟ ಆಗುತ್ತೆ. ವೆರಿ ಗುಡ್ ಸರ್. ನನಗೆ ಆ್ಯಕ್ಚುಲಿ ಕಷ್ಟ ಅದು. ಸೊ ನಾನೇನು ಮಾಡ್ತೀನಿ, ಪ್ರಿಪೇರ್ ಆಗ್ತೀನಿ. ಬಟ್ ಯು ಆರ್ ವೆರಿ ಆರ್ಗ್ಯಾನಿಕ್. ಅದಕ್ಕೆ ನಾನು ವೆರಿ ಗುಡ್ ಅಂದಿದ್ದು ಅಂದರೆ ನೀವೆಲ್ಲ ಬೂಟಾಟಿಕೆ ಇಲ್ಲ, ನೀವು ಏನಿದೆ ಹಾಗಿದ್ದೀರಾ ಅಷ್ಟೇ.
ಅದನ್ನು ನನಗೆ ತ್ಯಜಿಸೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಅಲ್ಲಿ ಸ್ವಲ್ಪ ನಂಗೆ ಕಾಂಪ್ರಮೈಸ್ ಆಗಬೇಕು ಅದಕ್ಕೆ ಅಂತ ಅನಿಸ್ತು ನನಗೆ. ಹ್ಯಾವ್ ಟು ಚೇಂಜ್ ಮೈ ಪರ್ಸ್ನಾಲಿಟಿ ಇಲ್ಲಿ ಸರ್ವೈವ್ ಆಗಬೇಕಂದ್ರೆ, ವಿಚ್ ಐ ಕುಡ್ ನಾಟ್ ಡೂ. ನನಗೆ ಈ ಕಾರ್ಪೊರೇಟು ಜಾಬು, ಮಂಡೇ ಟು ಫ್ರೈಡೇ ಹಾರ್ಡ್ ವರ್ಕ್, ಸ್ಯಾಟರ್ಡೇ ಸಂಡೇ ಪ್ಯಾಷನ್, ಮಂಡೇ ಟು ಫ್ರೈಡೇ ಪ್ರೊಫೆಷನ್, ನೋ ಟೆನ್ಷನ್. ಸೂಪರ್. 2015 ಮದುವೆ ಆಯಿತು ಅಂತ ಹೇಳಿದ್ರೆ 2 years ವೇಣು ಸರ್ ಇದ್ರು ಅಂತ ಕಾಣುತ್ತೆ. ಸೊಸೆ ಜೊತೆಗೆ ಹೇಗಿದ್ರು ವೇಣು ಸರ್? ಕನ್ನಡ ಬರುತ್ತಾ? ಬರುತ್ತೆ ಸರ್, ಮಾತಾಡ್ತಾರೆ? ಫುಲ್ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅವ್ರ ಮಕ್ಳ ಜೊತೆನೂ ಫುಲ್ ಕನ್ನಡನೇ ಪ್ರಮೋಟ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಮಣಿಪುರಿನೂ ಸ್ವಲ್ಪ ಮಾತಾಡ್ತಾರೆ, ಅವ್ರ ಅಮ್ಮನ ಜೊತೆ ಮಾತಾಡ್ತಾರೆ. ಸೊ ಮಕ್ಳಿಗೆ ಒಂಥರ ಟೆನ್ಷನ್ ಆಗ್ಬಿಟ್ಟೈತೆ ನಾವು ಯಾವ ಭಾಷೆ ಮಾತಾಡೋದು ಅಂತ. ಮಕ್ಕಳ ಹೆಸರೇನು ಸರ್?